ಕರ್ನಾಟಕ ರಾಜ್ಯದ ಸಮಸ್ತ ವಕೀಲ ಸಮುದಾಯದ ಸೋದರ ಸೋದರಿಯರೇ, ನಾನು ದಿನಾಂಕ 11/3/2026 ನಡೆಯುವ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ನ ಮಹಾ ಚುನಾವಣೆಗೆ ನಾನು ಸದಸ್ಯ ಸ್ಥಾನಕ್ಕೆ ಸ್ಪರ್ಧಿಸಿದ್ದೇನೆ. ತಮಗೆಲ್ಲರಿಗೂ ನನ್ನ ಈ ಮನವಿಯನ್ನು ಆಲಿಸಲು ಸುಸ್ವಾಗತ. ನಾನು ಕರ್ನಾಟಕದ ಸಮಸ್ತ ವಕೀಲರ ಸೋದರ ಸೋದರಿಯರ ಕೈ ಬಲಪಡಿಸಿ ಸಮಸ್ತ ಕ್ಷೇತ್ರದಲ್ಲೂ ವಕೀಲರ ಸಬಲೀಕರಣ ಮಾಡುವುದು ನನ್ನ ಗುರಿಯಾಗಿದೆ. ನನ್ನ ಹೋರಾಟ ಹಾಗೂ ಧ್ಯೇಯವೂ ಆಗಿದೆ. ದಯವಿಟ್ಟು ತಾವೆಲ್ಲರೂ ತಮ್ಮ ಪ್ರಥಮ ಪ್ರಾಶಸ್ತ್ಯದ ಮತವನ್ನು ನನ್ನನ್ನು ಕೊಟ್ಟು ಬೆಂಬಲಿಸಿ ಎಂದು ನಾನಾದರೂ ನಿಮ್ಮಲ್ಲಿ ಸವಿನಯದಿಂದ ಪ್ರಾರ್ಥಿಸುತ್ತೇನೆ. ನನ್ನ ಹೆಸರು ಲಕ್ಷ್ಮಣ JN. ನನ್ನ ಮತಪತ್ರದ ಕ್ರಮ ಸಂಖ್ಯೆ ನಂಬರ್ 54. ನನ್ನ ಭಾವಚಿತ್ರವೂ ಇರುತ್ತದೆ. ಅದರ ಪಕ್ಕ ONE 1 ಎಂದು ಬರೆದು ತಮ್ಮ ಪ್ರಥಮ ಪ್ರಾಶಸ್ತ್ಯದ ಬೆಂಬಲವನ್ನು ನನಗೆ ಸೂಚಿಸಿ ಹಾಗೂ ತಮ್ಮೆಲ್ಲರ ಇಷ್ಟ ಮಿತ್ರರು, ತಮ್ಮ ವಾಟ್ಸಾಪ್ ವಕೀಲ ಮಿತ್ರರೆಲ್ಲರಿಗೂ ಈ ಸಂದೇಶ ರವಾನೆ ಮಾಡಿ ಅವರ ಪ್ರಥಮ ಪ್ರಾಶಸ್ತ್ಯ ಮತವನ್ನೂ ದಯಮಾಡಿ ಕೊಡಿಸಿ ಎಂದು ತಮ್ಮಲ್ಲಿ ವಿನಂತಿಸುತ್ತೇನೆ. ಪ್ರಸ್ತುತ ರಾಜ್ಯ ವಕೀಲರ ಪರಿಷತ್ನ ಚುನಾವಣೆಗೆ ಸ್ಪರ್ಧಿಸಿರುವ ನಾನು ಮೈಸೂರು ನಗರದ ಮೈಸೂರು ವಕೀಲರ ಸಂಘದ ಹಿರಿಯ ಸೀನಿಯರ್ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಸದಸ್ಯನಾಗಿ ಉನ್ನತವಾದ ಕೆಲಸ ಮಾಡಿದ್ದೇನೆ. ಯಾವುದೇ ವಿಧವಾದ ವಕೀಲರ ಪರ ಹೋರಾಟ, ರಾಜ್ಯ ವಕೀಲರ ಕಾಯ್ದೆಯ ಅನುಷ್ಠಾನ ಮತ್ತು ನಮ್ಮ ವಕೀಲರ ಪರಿಷತ್ನ ರಾಜ್ಯ ಮಟ್ಟದ ಸಮಾವೇಶ ಯಶಸ್ವಿಯಾಗಿ ನಡೆಸುವಲ್ಲಿ ನಾನು ಸಕ್ರಿಯ ಪಾತ್ರ ವಹಿಸಿದ್ದೇನೆ. ಕಳೆದ 7-8 ವರ್ಷಗಳಿಂದ ರಾಜ್ಯ ವಕೀಲರ ಪರಿಷತ್ನ ಸಮಾವೇಶ ಮೈಸೂರು ನಗರದಲ್ಲೇ ಆಯೋಜಿತವಾಗಿದ್ದರೂ ಅದನ್ನು ನಡೆಸದೆ ಕಾಳವಿಳಂಬವಾಗಿದ್ದನ್ನು ಕಂಡು ನಾನು ನಮ್ಮ ಮೈಸೂರು ವಕೀಲರ ಸಂಘದ ಎಲ್ಲ ಪದಾಧಿಕಾರಿಗಳ ಸಹಕಾರದಿಂದ ಅದನ್ನು ಯಶಸ್ವಿಯಾಗಿ ನಡೆಸಲು ನಾವು ಯಶಸ್ವಿಯಾಗಿ ದಿಗ್ವಿಜಯಿಯಾಗಿದ್ದೀವಿ. ಸಮಾರಂಭವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ನಡೆಸಿ ವಕೀಲರ ರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತರುವಲ್ಲಿ ನಾವು ಸಫಲರಾಗಿದ್ದೇವೆ. ವೇದಿಕೆಯ ಮೇಲೆ ಶಿಸ್ತು, ಸಂಯಮ ಹಾಗೂ ಡಿಸೆನ್ಸಿ, ಡೆಕೋರಮ್, ಡಿಸಿಪ್ಲಿನ್ ನಮ್ಮ ವಕೀಲರ ಸಮುದಾಯದ ಮೂಲ ಮಂತ್ರ. ಅದರ ಪ್ರಕಾರ ನಾವು ಸಮಾರಂಭವನ್ನು ಯಶಸ್ವಿಗೊಳಿಸಿದ್ದೇವೆ. ಅದೇ ರೀತಿ ರಾಜ್ಯ ವಕೀಲರ ಪರಿಷತ್ನ ಮುಂದಿನ ಆಡಳಿತ ವರ್ಗದಲ್ಲಿ ಶಿಸ್ತು, ಸಂಯಮ ಮತ್ತು ನೀತಿ ಪಾಲನೆ, ಡಿಸೆನ್ಸಿ, ಡೆಕೋರಮ್, ಡಿಸಿಪ್ಲಿನ್ ಕಾಪಾಡಿ ಕರ್ನಾಟಕ ರಾಜ್ಯದ ವಕೀಲರ ಪರಿಷತ್ತನ್ನು ಇಡೀ ಭಾರತ ದೇಶದಲ್ಲಿ ನಂಬರ್ 1 ರಾಜ್ಯ ವಕೀಲರ ಪರಿಷತ್ ಆ ರೀತಿ ಮಾಡುವ ಗುರಿ ನನ್ನ ಬಯಕೆಯಾಗಿದೆ. ನನ್ನ ಈ ಬಯಕೆಗೆ ತಾವೆಲ್ಲರೂ ಬೆಂಬಲಿಸಬೇಕಾಗಿ ನಾನು ಸವಿನಯದಿಂದ ವಂದನಾಪೂರ್ವಕವಾಗಿ ಕೋರುತ್ತೇನೆ. ಅದಲ್ಲದೆ ನಮ್ಮ ವಕೀಲರ ಕೆಲಸ ಕುಂಠಿತವಾಗಿದೆ. ದೇಶದಲ್ಲಿ ರೈತ ಒಣಗಿದ್ದಾನೆ, ಭೂಮಿ ತಾಯಿ ನಲುಗಿದ್ದಾಳೆ. ಏಕೆಂದರೆ ಈಗ ಪ್ರಸ್ತುತ ಪರಿಸ್ಥಿತಿ ಇರುವ ಭೂಮಿ ನ್ಯಾಯ ವಿಲೇವಾರಿ ಕ್ವಾಸಿ ಜುಡಿಷರಿ ಸಿಸ್ಟಮ್ನಲ್ಲಿ ನಲುಗಿ ಹೋಗಿದೆ. ಅದನ್ನು ಸೆಕ್ಷನ್ 136 ಆಫ್ ರೆವಿನ್ಯೂ ಆ್ಯಕ್ಟ್ ಅದನ್ನು ಅಬಾಲಿಷ್ ಮಾಡಿ ನಾನು ನಮ್ಮ ಜುಡಿಷರಿ ಪರ್ವ್ಯೂಗೆ ತರೋದು ನನ್ನ ಹೋರಾಟದ ಗುರಿ. ತಾವೆಲ್ಲರೂ ನನ್ನನ್ನು ಬೆಂಬಲಿಸಿ ತಮ್ಮ ಮತವನ್ನು ನೀಡಿ ನನ್ನನ್ನು ಜಯಶೀಲನಾಗಿ ಮಾಡಿದರೆ ನಾನು ಈ ದಿಶೆಯಲ್ಲಿ ಹೋರಾಟವನ್ನು ಮಾಡಿ ಆದಷ್ಟು ಬೇಗ ಎಲ್ಲ ವಕೀಲರ ಸಬಲೀಕರಣ ಮಾಡಿಸುವಂತೆ ಆಗಬೇಕೆಂದು ತಾವು ಬೆಂಬಲಿಸಬೇಕೆಂದು ನಾನು ತಮ್ಮಲ್ಲಿ ಸವಿನಯದಿಂದ ಕೋರುತ್ತೇನೆ. ಮತ್ತು ನಾನು ಪ್ರಣಾಳಿಕೆಯನ್ನು ಸಿದ್ಧಪಡಿಸಿದ್ದೇನೆ. ಪ್ರಣಾಳಿಕೆಯಲ್ಲಿ
ಇರುವುದನ್ನೆಲ್ಲ ತಮಗೆ ತೋರಿಸುತ್ತಿದ್ದೇನೆ. ವಾಟ್ಸಪ್ನಲ್ಲಿ ನನ್ನ ಪ್ರಣಾಳಿಕೆಯನ್ನು ಕಳಿಸುತ್ತೇನೆ. ಹಾಗೂ ನನ್ನ ಕಿರು ಪರಿಚಯ ಅಂದರೆ ನನ್ನ ವ್ಯಕ್ತಿ ಪರಿಚಯದ ಒಂದು ಕಿರು ಪತ್ರಿಕೆಯನ್ನು ತಮಗೆ ಕಳುಹಿಸುತ್ತಿದ್ದೇನೆ. ತಾವು ಪರಾಂಬರಿಸಿ ನನ್ನ ಹೋರಾಟದ ಮನೋಭಾವವನ್ನು ಪುರಸ್ಕರಿಸಿ ತಾವು ದಯಮಾಡಿ ತಮ್ಮ ಪ್ರಥಮ ಆದ್ಯತೆ ಮತವನ್ನು ನನಗೆ ನೀಡಬೇಕಾಗಿದೆ. ಮತ್ತೆ ಹೆಚ್ಚಾಗಿ ಹೇಳುವುದೇನೆಂದರೆ, ಯುವ ವಕೀಲರು ಯಾರೇ ಆಗಿರಲಿ, ಇರ್ರೆಸ್ಪೆಕ್ಟಿವ್ ಆಫ್ ದ ಕ್ಯಾಸ್ಟ್, ಕಲರ್, ಕ್ರೀಡ್, ಜೆಂಡರ್ ಆರ್ ಎಕನಾಮಿಕ್ ಸ್ಟೇಟಸ್, ಅವರು ನಮ್ಮ ವಕೀಲರ ಪರಿಷತ್ತಿನಿಂದ ನೀಡುವಂಥ ಸ್ಟೈಪಂಡ್ ಹಣ ಮಾಸಿಕ 10,000ವನ್ನು ನಿಗದಿಪಡಿಸಿ ಎಲ್ಲರಿಗೂ ಸದ್ವಿನಿಯೋಗವಾಗಿ ಮಾಡಿ ಅವರೆಲ್ಲರನ್ನೂ ನಮ್ಮ ಈ ಲೈಬ್ರರಿ ಫೆಸಿಲಿಟಿಯಲ್ಲಿ ಅವರನ್ನೆಲ್ಲ ನುರಿತ ವಕೀಲರ ಮಾರ್ಗದರ್ಶನದಲ್ಲಿ ಅವರೆಲ್ಲ ಉತ್ತಮ ನ್ಯಾಯಾಧೀಶರಾಗಿ ಹೊರಹೊಮ್ಮಲು ನಾನು ಮನಸಾ ಇಚ್ಛೆ ಕೆಲಸ ಮಾಡಿ ಅದನ್ನು ಸಾಧಿಸಬೇಕಾಗಿದೆ. ಮತ್ತು ಮಹಿಳಾ ವಕೀಲರು ಅವರ ಬಾಣಂತಿತನದ ಸಮಯದಲ್ಲಿ ಮಗುವಿನ ತಾಯಿ ಲಾಲನೆ ಪಾಲನೆಗಾಗಿ ಮೊದಲ 1 ವರ್ಷ, ಮಗು ಹುಟ್ಟಿದ ಮೊದಲ 1 ವರ್ಷದ ಅವಧಿಗೆ ಮಾಸಿಕ 10,000 ರೂಪಾಯಿ ಪ್ರೋತ್ಸಾಹ ಧನವನ್ನು ಕೊಡಿಸಬೇಕೆಂದು ನಾನು ಮನಸ್ಸು ಮಾಡಿದ್ದೀನಿ. ಆ ದಿಸೆಯಲ್ಲಿ ನಾನು ಹೋರಾಟವನ್ನಾದರೂ ಮಾಡಿ ಯಶಸ್ವಿಯಾಗುತ್ತೇನೆ. ಸಮಸ್ತ ವಕೀಲರ ಪರಿಷತ್ನ ಆಡಳಿತ ರಂಗದಲ್ಲಿ ಡಿಸಿಪ್ಲಿನ್, ಡೆಕೋರಮ್ ಮತ್ತು ಡೀಸೆನ್ಸಿಯನ್ನು ಎಲ್ಲ ಆಡಳಿತ ವ್ಯವಸ್ಥೆಯಲ್ಲಿ ಅನುಸರಿಸಿ ಉತ್ತಮವಾಗಿ ವಕೀಲರ ಕೈ ಸಬಲೀಕರಣಗೊಳಿಸಿ ವಕೀಲರ ಮಕ್ಕಳ ವಿದ್ಯಾಭ್ಯಾಸ ಅಥವಾ ವಕೀಲರ ಆರೋಗ್ಯ ವ್ಯವಸ್ಥೆ, ವಕೀಲರ ಜೀವ ವಿಮಾ ವ್ಯವಸ್ಥೆ ಮುಂತಾದವುಗಳನ್ನೆಲ್ಲ ನಾನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಬೇಕಾಗಿದೆ. ತಾವು ತಮ್ಮೆಲ್ಲರ ಪ್ರಥಮ ಆದ್ಯತೆ ಮತವನ್ನು ನನಗೆ ನೀಡಿ ಪ್ರೋತ್ಸಾಹಿಸಿ ತಮ್ಮ ಮಿತ್ರರಿಗೂ ಹೇಳಿ ಪ್ರಥಮ ಪ್ರಶಸ್ತಿ ಮತವನ್ನು ನೀಡುವಂತೆ ಅವರ ಮೇಲೆ ಒತ್ತಾಯಿಸಿ ನನ್ನನ್ನು ಗೆಲ್ಲಿಸಬೇಕಾಗಿ ತಮ್ಮಲ್ಲಿ ಸವಿನಯದಿಂದ ಪ್ರಾರ್ಥನೆ.